सच्चिदानंदरूपाय शिवाय ब्रह्मणे नमः। शिवाय ब्रह्मणे नमः। यामाहं सर्वलोकानां प्रकृतिशास्त्रपालकः। यामाहं सर्वलोकानां प्रकृतिशास्त्रपालकः। कामधर्मचारिणे परं शिवं परं शिवं परं शिवम्। ಕರುಣರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವ ಹುಟ್ಟಾತ್ಮ ನಿರಾಕರಿ ಶತ್ರು ಇರಲಿ ಎನ್ನ ಮಾನಸಗಳು ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೇ ನಿನಗ್ಯಾರು ಸರಿಯಿಲ್ಲ. ಬದ್ಧರಿಗೆ ಪುಣ್ಯವನ್ನು ಕೊಡೋ ತಂದೆ ಸದ್ಗುರುನಾಥನೇ. ಯಾವ ಜಗದಾದಿ ಜಗದ್ಗುರು ಜಗದಮನ್ಯ ಸಮಸ್ತ ಜಗತ್ತಿಗೆ ಅಧಿಷ್ಠಾನನಾದ ಚೇತನ ಸ್ವರೂಪನಾದ ಯಾವನ ಮಾಯಮರಣ ಪ್ರವಾಸಿ ಗುರುಗೋವಿ ಸೋಮಲಿಂಗೇಶ್ವರರ ದಿವ್ಯ ಪವಿತ್ರ ನಿಧಿಗೆ ಅನಂತ ಕೋಟಿ ಭಕ್ತಿ ವಂದನೆ ಸಮರ್ಪಿಸಿ ಮೂರು ಲೋಕದ ಒಡೆಯನ ಪರಮ ಶಿಷ್ಯನಾಗಿ ಹಗಲಿರುಳು ಗುರು ನಾಮಸ್ಮರಣೆಯನ್ನು ಮಾಡಿ ತನ್ನ ರೋಮ ರೋಮಗಳನ್ನೆಲ್ಲ ಸೋಹಂ 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 ಸೋಮೇಶ್ವರ 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 ಅಂತ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಗುರು ಸೋಮನಾಥನ ಕರುಣ ಕೃಪೆಯನ್ನು ಪಡೆದುಕೊಂಡು ಧರಿಗೆ ನಿಲ್ಲದಂಥ ಅಂಗಭಂಗ ನಿಲ್ಲದ ಅಮಿರ ಮುಂಬೆಟ್ಟದ ಸ್ಥಾನ ಮೂರೂರು ಮುಂಗಡಿಯಲ್ಲಿ ಕಲ್ಲು ಗದಿಗೆ ಮುಳ್ಳವಗೆಯನ್ನು ಮಾಡಿ ಕೋಲು ಹಗ್ಗಿಲ್ಲದೆ ಅಂತರಲ್ಲೇ ಢೇರೆಯನ್ನು ಹಾಕಿ ಗುರುನಾಮ ಸ್ಮರಣೆಯನ್ನು ಮಾಡಿ ಬೇಡಿದ ಭಕ್ತರಿಗೆ ಬೇಡಿದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷನಾದ ಸಾಧು ದಿನಮನಿ ಸಿದ್ಧಯೋಗಿ ಕುಲ ಚಕ್ರವರ್ತಿ ಯಾವ ನನ್ನ ಆರಾಧ್ಯ ದೈವನಾದ ವಿಶ್ವಧರ್ಮದ ಅಮೋಘ ಸಿದ್ಧಾಂತ ನಾಮ ಪ್ರಖ್ಯಾತವನ್ನು ಪಡ್ಕೊಂಡಂಥ ನನ್ನ ಮೂರೂರು ಮಂಗಡಿ ವಾಸ ತಂದಿ ಅಮೋಘ ಸಿದ್ದೇಶ್ವರರ ದಿವ್ಯ ಪವಿತ್ರ ಚರಣಕ್ಕೆ ಅನಂತ ಕೋಟಿ ಭಕ್ತಿ ವಂದನೆ ಸಮರ್ಪಿಸುತ್ತಾ ಸಿದ್ಧ ಪರಂಪರೆಯ ಸಿದ್ಧ ಜ್ಯೋತಿನಾದಂಥ ಪರಶಿವನ ಪರ ಅವತಾರಿ ಕುಂಬಾರಿ ಗ್ರಾಮಕ್ಕೆ ಬಂದು ಪಾವನ ಕ್ಷೇತ್ರವನ್ನು ಮಾಡಿದ ಶ್ರೀ ಗುರುವೇ ನೀನು ಒಲಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ. ಸಂತರು ಮಹಾತ್ಮರು ಸಿದ್ಧರು ಋಷಿಗಳು ಮುನಿಗಳು ಸಾಧುಗಳು ಎಲ್ಲಿ ಪಾದ ಇಡ್ತಾರಲ್ಲಿ ಆ ಭೂಮಿ ಪಾವನ ಆಗ್ತದೆ. ಇವತ್ತು ನನ್ನಪ್ಪ ತಂದಿನಾದ ಘನಸಿದ್ದೇಶ್ವರರು ತಿರುಗಾಡೋದು ಇದು ಭೂಮಿ. ಆ ಸಿದ್ಧ ಪುರುಷ ಯೋಗಿ ಪುರುಷ ತಿರುಗಿಡುವಂಥ ಈ ಪುಣ್ಯ ಭೂಮಿ ಇವತ್ತು ಪಾವನಾಗಿ ನಾವು ನೀವು ಇಲ್ಲಿ ಆ ಭಗವಂತನ ಸನ್ನಿಧಿಗೆ ಬಂದು ಕೂತಿದ್ರೆ ಆ ಭಗವಂತ ತಿರುಗಾಡುವ ಧೂಳಿ ಮಣ್ಣ ನಮ್ಮ ಕಾಲಿಗೆ ಹತ್ತಿದ್ರೆ ನಮ್ಮ ಜೀವನ ಪವಿತ್ರ ಆಗ್ತದೆ. ಜೀವನ ಪವಿತ್ರ. ನನ್ನಪ್ಪ ಗ್ರಾಮದ ಒಡೆಯ ಸಿದ್ಧಿ ಪುರುಷ ಪವಾಡ ಪುರುಷ ಭಕ್ತರ ಮನದೊಳಗೆ ಬೇಡಿದ ಮನುಕಾಮನೆಯನ್ನು ಪೂರ್ತಿಯನ್ನು ಮಾಡುವಂಥ ಮನಗೇನು ಸಿದ್ಧನಾಗಿದ್ದಂಥ ನನ್ನಪ್ಪ ಘನಸಿದ್ದೇಶ್ವರರ ಪವಿತ್ರ ಪಾದಕ ಅನಂತ ಕೋಟಿ ವಂದನೆ ಸಮರ್ಪಿಸಿ ಯಾವ ಘನಸಿದ ಮುತ್ಯನ ಗದಿಗೆ ಒಡೆಯರಾದಂಥ ಪೂಜ್ಯರಿಗೂ ಆದರೂ ಕೂಡ ಶ್ರೀ ಸಾಷ್ಟಾಂಗ ದಂಡವತ್ತ ನಮಸ್ಕಾರನೇ ಸಮರ್ಪಿಸುತ್ತಾ ಶ್ರಾವಣ ಮಾಸದ ಈ ಶುಭಯೋಗ ಪವಿತ್ರ ತಿಂಗಳಲ್ಲಿ ಈ ಪುರಾಣ ಚರಿತ್ರ ನಾಯಕಳಾದ ತಾತ್ವಿಕ ತಳಹದ ಮೇಲೆ ಸಾತ್ವಿಕ ಜೀವನವನ್ನು ಕಟ್ಟಿ ತಾತ್ವಿಕ ತಳಹದ ಮೇಲೆ ಸಾತ್ವಿಕ ಜೀವನವನ್ನು ಕಟ್ಟಿ ಸಕಲ ಜೀವಿಗಳಿಗೆ ಲೇಸನ್ನು ಬಯಸಿರುವ ಮಹಾಶಿವಶರಣಿ ಸ್ತ್ರೀ ಕುಲದಲ್ಲಿ ಜನ್ಮವನ್ನು ಎತ್ತಿ ಜಗದ ಒಡೆಯ ಪರಮಾತ್ಮ ನನ್ನನ್ನು ಕರುಣ ಕೃಪೆಯನ್ನು ಪಡ್ಕೊಂಡು ಸೂರ್ಯ ಚಂದ್ರ ಇರುವವರೆಗೆ ನೆನಗಂಗೆ ಹರಿಯುವವರೆಗೂ ಆ ಮಾಡಿದಂಥ ಧರ್ಮ ಮಾಡಿದಂಥ ಕೀರ್ತಿ ಇದೇ ಸ್ಥಿರವಾಗಿ ಉಳಿತದೆ. ಅಂಥ ಕೀರ್ತಿಶಾಲಿನಿ ಆದಂಥ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ದೇವಿ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ವಂದನೆ ಸಮರ್ಪಿಸಿ ಕುಂಭೋದ್ಭವ ಕುಂಬೇಶ್ವರ ಲಿಂಗಕ್ಕೆ ಭಕ್ತಿಯ ಪ್ರಣಾಮಗಳನ್ನೇ ಸಮರ್ಪಿಸಿ
ಶಿವನೇ ಬಸವ, ಬಸವ ಶಿವನೇ ಎಂಬ ಬಸವಣ್ಣನ ಸ್ಥಾನದಲ್ಲಿ ಆಸನಿದರಂಥ ಬಸವಣ್ಣನವರಿಗೆ ಕೂಡ ಅನಂತ ವಂದನೆಯನ್ನು ಸಮರ್ಪಿಸಿ, ಈ ಮಂಗಲಮಯ ಪುರಾಣಕ್ಕೆ ಸಂಗೀತ ಸೇವೆಯನ್ನು ಮಾಡುತ್ತಿರುವ ಖ್ಯಾತ ಗವಗಳಾದ ಅನುಭವಿಗಳಾದ ಗಣಪತಿ ಮಾಸ್ತರ್ ಅವರಿಗೆ ಕೂಡ ವಂದಿಸಿ, ನಮ್ಮ ಗಂಧರ್ವ ವಿದ್ಯಾ ತಬಲಾ ವಾದಕರಾದಂಥ ಮುತ್ತಣ್ಣ ಒಡೆಯರಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಹೊಳಿತಿರುವ ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಸಿದ್ಧರತ್ನ, ಗಾನ ಕೋಗಿಲೆ, ಶಾಪಾನುಗುರುಗಳಂಥ ತಂದೆ ಶ್ರೀ ಶ್ರೀ ಸದ್ಗುರು ಮದಗೊಂಡೇಶ್ವರ ಅಪ್ಪಂಗಳ ದಿವ್ಯ ಪವಿತ್ರ ಪಾದವನ್ನು ಯಾವಾಗಲೂ ನನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿ, ಈ ಪಾವನ ಕ್ಷೇತ್ರ ಗೆನಿಸಿದ ಮುತ್ತನ ಗುಡಿಯಲ್ಲಿ ಮಾನವ ಜನ್ಮದ ಮೌಲ್ಯವನ್ನು ತಿಳ್ಕೊಂಡು ಮಾನವೀಯತೆಯಿಂದ ಬದುಕಿ ಈ ಮನುಷ್ಯ ಜನ್ಮವನ್ನು ಒಂದು ಸಫಲವನ್ನು ಮಾಡುವಗೋಸ್ಕರವಾಗಿ ಕೂಡಿದ ನನ್ನೆಲ್ಲ ಗುರು ಹಿರಿಯರೇ, ಸುತ್ತಮುತ್ತಿನ ಹಳ್ಳಿಯಿಂದ ಬಂದಂಥ ಸಕಲ ಸದ್ಭಕ್ತರೇ, ಪೂಜ್ಯರೇ, ಒಡಿಯರೇ, ಜಟಮಠದವರೇ, ಶರಣು ತಾಯಿ ತಂದಿಗಳೇ, ಹರಚರ ಗುರು ಮೂರ್ತಿಗಳೇ, ನನ್ನ ಅಕ್ಕ ತಂಗಿಗಳರೇ, ಸಣ್ಣ ಸಣ್ಣ ಮುದ್ದು ಮಕ್ಕಳೇ, ನಿಮ್ಮ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಶಿವ ಪರಚೈತನ್ಯ ಪರಮಪುರುಷ ಪರಮಾತ್ಮನಿಗೆ ಶರಣನ್ನು ಹೇಳುತ್ತಾ, ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣರಿಗೆ ಶರಣು ಶರಣಾರ್ಥಿ. ಶಿವವೋಹಂ ಶಿವವೋಹಂ ಶಿವವೋಹಂ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗುರು ಮಹಾದೇವೋ. ಮಹಾರಾಷ್ಟ್ರದ ಸಂತ ಶಿರೋಮಣಿಗಳಾದ ತಮ್ಮ ಅಭಂಗದಲ್ಲಿ ಬಹಳ ಸುಂದರವಾದಂಥ ಭಗವಂತನ ನಾಮ ನುಡಿದಿದ್ರೆ ಏನಾಗ್ತದೆ? ಏಕತತ್ವ ನಾಮ ದೃಢಧರಿ ಮನ, ಏಕತತ್ವ ನಾಮ ದೃಢಧರಿ ಮನ, ಹರಿಷಿ ಕರುಣ ಏಲ ತುಜಿ. ಒಂದೇ ಒಂದು ಭಗವಂತನ ನಾಮ ದೃಢವಾಗಿ ಅವಡಿನೇ ಭಾವೆ ಹರಿನಾಮ ಘೇಸಿ ತುಜಿ ಚಿಂತಾ ಸರ್ವತ್ಯಾಸಿ ಅಂತ ಹೇಳ್ಯಾರ. ಆ ಭಗವಂತನ ಅವಡದಿಂದ, ಪ್ರೇಮದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅವನ ನಾಮಸ್ಮರಣೆಯನ್ನು ಮಾಡಿದ್ರೆ ನಿನ್ನ ಯೋಗ, ನಿನ್ನ ಕ್ಷೇಮ, ನಿನ್ನ ಪ್ರಪಂಚ, ಹೆಂಡ್ರು ಮಕ್ಕಳು ಕಡಿಗೆ ಹಚ್ಚೋದು ಭಗವಂತ ನನ್ನ ಮೇಲೆ ಜವಾಬ್ದಾರಿ ಅಂತ ಹೇಳ್ಯಾನ ಪರಮಾತ್ಮ. ನನ್ನ ಮೇಲೆ ಜವಾಬ್ದಾರಿ. ದೃಢ ಧರಿಲ ಏಕನಾಮ. ಯಾವ ದೃಢವಾಗಿ ಭಗವಂತನ ನೆಂಬ್ಯಾನೋ ಆ ಭಗವಂತ ಅವನಿಗೆ ನೆಂಬಿ ಕಾಪಾಡ್ತಾನೆ. ಹಾಗೆ ಎಲ್ಲರೂ ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದ ಇವತ್ತು ಸ್ವತಂತ್ರ ಸಿಕ್ಕಿದು ಇದು 15 ಆಗಸ್ಟ್. ಯಾಕಂತ ಕೇಳಿದ್ರೆ ಬಹುಕಾಲ ಹಿಂದೆ ವರ್ಷ ನಾವು ಇನ್ನೊಬ್ಬರದ ಆಳಾಗಿ ದುಡಿತಿದ್ದೀವು. ಈ ದೇಶವನ್ನು ಸ್ವತಂತ್ರ ಮಾಡೋ ಸಲುವಾಗಿ ಮಹಾನ್ ಮಾನವೀಯತೆಗಳು, ಮಹಾನ್ ಸೂರರು, ಅಸುರರು, ಮಹಾನ್ ತತ್ವಜ್ಞಾನಿಗಳನ್ನು ಇದರ ಬಗ್ಗೆ ಹೋರಾಟವನ್ನು ಮಾಡಿ ತಮ್ಮ ಈ ಭಾರತದ ಭೂದೇವಿಗೆ, ಈ ಭಾರತದ ಪುಣ್ಯ ಭೂಮಿ ಸಲುವಾಗಿ ತಮ್ಮ ಪ್ರಾಣನೇ ಅರ್ಪಣವನ್ನು ಮಾಡ್ಯಾರ, ಪ್ರಾಣನೇ ಅರ್ಪಣೆ ಮಾಡ್ಯಾರ. ಈಗ ಸದ್ಯ ಆದರೂ ಕೂಡ ಸುತ್ತಮುತ್ತ ಎಲ್ಲ ನಮ್ಮ ಮಿಲಿಟರಿ ಸೈನ್ಯವನ್ನು ನಮ್ಮ ರಕ್ಷಣೆ ಮಾಡ್ತದೆ. ಯಾವುದೂ ನಮಗೆ ಚಿಂತಿಲ್ಲ, ಏನು ಅತಿರೇಕಿ ಚಿಂತಿಲ್ಲ, ಏನೋ ಒಂದು ಸುನಾಮಿ ಲಾಟದ ಚಿಂತಿಲ್ಲ, ಏನೋ ಒಂದು ಭೂಕಂಪದ ಚಿಂತಿಲ್ಲ. ಈ ಮಧ್ಯ ಮಹಾರಾಷ್ಟ್ರದೊಳಗೆ ಇದು ಸಂತರ ಭೂಮಿ. ಮಧ್ಯ ಮಹಾರಾಷ್ಟ್ರ ಅಂದ್ರೆ ಇದು ಸಂತರ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿ ಒಳಗೆ ನೀವೆಲ್ಲ ಹುಟ್ಟಿ ಬಂದಿದ್ದೇವೆ ಅನ್ನೋ ಬಳಿಕ ಈ ಭಾರತದ ಸರಹದ್ದಿ ಮೇಲೆ ಎಲ್ಲ ಸೈನಿಕರು ನಮ್ಮ ರಕ್ಷಣಾರ್ಥಕ್ಕಾಗಿ ನಿಂತಾರೆ. ತಮ್ಮ ಹೆಂಡ್ರು ಮಕ್ಕಳನ್ನು ಬಿಟ್ಟು ಎಲ್ಲ ಪ್ರಪಂಚವನ್ನು ತ್ಯಾಗ ಮಾಡಿ ಭಾರತ ಸೀಮೆಯಲ್ಲಿ ನಿಂತಾರಂದ ಬಳಿಕ ಈ ಭಾರತ ಭೂಮಿಯ ಸಲುವಾಗಿ, ಈ ದೇಶದ ಸಲುವಾಗಿ ಯಾರ್ಯಾರು ತಮ್ಮ ಪ್ರಾಣವನ್ನು ಕಳ್ಕೊಂಡು ತಮ್ಮ ಹೆಂಡ್ರ ಮಕ್ಕಳಿಗೆ ಬಯಲಿಗೆ ಬಿಟ್ಟು ದೇಶದ ಸಲುವಾಗಿ ಪ್ರಾಣವನ್ನು ಕೊಟ್ಟಾರಲ್ಲ, ಅಂಥ ಒಂದು ವೀರರಿಗೆ, ಶೂರರಿಗೆ ಶ್ರದ್ಧಾಂಜಲಿಯನ್ನು ಹೇಳುತ್ತಾ ಮೇಲಾಗಿ ಇವತ್ತ ಶ್ರೀಮದ್ ನಾರಾಯಣ ಭಗವಾನ್ ವಿಷ್ಣು ದಶಾವತಾರ ಧಾರಣವನ್ನು ಮಾಡಿ
8ನೇ ಅವತಾರ ಶ್ರೀಕೃಷ್ಣ ಪರಮಾತ್ಮ. ಈ 10 ಅವತಾರದೊಳಗೆ ಒಂದು ವಿಶೇಷವಾದ ಅವತಾರ, ಅದು ಕೃಷ್ಣ ಅವತಾರ. ಅದಕ್ಕೆ ನಾವು ಎಲ್ಲರೂ ಆ ಭಗವಂತನ ಸ್ಮರಣೆಯನ್ನು ಮಾಡಿ, ಆ ಭಗವಂತನ ಗುಣಗಾನವನ್ನು ಮಾಡಿ, ಆ ಭಗವಂತನ ಜೈ ಜೈಕಾರವನ್ನು ಮಾಡಿ, ಆ ಭಗವಂತನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣಂತ ಮಾತನ್ನು ಹೇಳಿ ಒಂದು 2 ನಿಮಿಷ ಭಗವಂತನ ನಾಮಸ್ಮರಣೆ ಮಾಡೋಣ. ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ ಜಯ ಜಯ ರಾಮ ಶ್ರೀ ರಾಮ, ಶ್ರೀ ರಾಮ 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 ರಾಮ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರಿ, ಹರಿ ಜಯ ಜಯ ರಾಮ ರಾಮ ಕೃಷ್ಣ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಕೃಷ್ಣ 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 ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ 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 ಗೋಪಾಲ, ಆ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ವಸುದೇವ ನಂದನ ಗೋಪಾಲ, ವಸುದೇವ ನಂದನ ಗೋಪಾಲ, ದೇವಕಿ ನಂದನ ಗೋಪಾಲ, ದೇವಕಿ ನಂದನ ಗೋಪಾಲ, ಗೋಪಾಲ 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 ಗೋಪಾಲ, ಗೋಪಾಲ 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 ಗೋಪಾಲ, ಗೋಪಾಲ ಗೋಪಾಲ ವಸುದೇವ ನಂದನ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ದೇವಕಿ ನಂದನ ಗೋಪಾಲ, ದೇವಕಿ ನಂದನ
ನಂದನ ಗೋಪಾಲ. ಗೋಕುಳ ಅಷ್ಟಮಿ ನಿಮಿತ್ತವನ್ನು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನಿವತ್ತ ಜನನ. ಸ್ವಲ್ಪ ಜರ ಲಕ್ಷ್ಯ ಕೊಡ್ರಿ. ಇರುದು ನಾ ಒಬ್ಬನೇ, ಆದರೆ ನಮ್ಮ ತಾಯಿ ತಂದೆಗೆ ಮಗ ಆಗೇನಿ. ನನಕ ಮುಂದೆ ಹುಟ್ಟದವರಿಗೆ ಅಕ್ಕದವ್ರಿಗೆ ತಮ್ಮ ಆಗೇನಿ. ನನ್ನ ಹಿಂದಿದ್ದು ಹುಟ್ಟದವರಿಗೆ ತಮ್ಮ ಆಗೀನಿ, ದೊಡ್ಡವರಿಗೆ ತಮ್ಮ ಆಗೀನಿ, ಸಣ್ಣವರಿಗೆ ಅಣ್ಣಾಗೀನಿ. ಮುಂದೆ ಬೆಳೆದು ದೊಡ್ಡವಾಗನ ನನ್ನ ಹೆಂಡ್ತಿಗೆ ಏನಾಗೇನ್ರಿ, ನನ್ನ ಹೆಂಡ್ತಿಗೆ ಗಂಡನು ನಾನೇ ಆಗಿದ್ದೆ. ಮುಂದೆ ಮಕ್ಕಳು ಹುಟ್ಟಿ ಬಂದು ಮಕ್ಕಳಿಗೆ ನಾ ಏನಾದ ಅವಾಗ ಅಪ್ಪ ಅದ. ಮುಂದೆ ಮಕ್ಕಳು ಮದುವೆ ಮಾಡೋ ಸಸ್ಯಾರು ಬಂದರು, ಏನಾದ ಮಾವ ಅದ. ಮೊಮ್ಮಕ್ಕಳು ಹುಟ್ಟದು ಏನಾದ ಮುತ್ಯ ಅದ. ಜೀವನದೊಳಗೆ ಕಾಯಕ ಮಾಡೋದು ಕಿರ್ಲೋಸ್ಕರ್ ಕಂಪ್ನಿ ಒಳಗೆ ಅಲ್ಲಿ ನನಗೆ ನಿಂಗಪ್ಪ ಅಲ್ಲಿಲ್ಲ, ವಾಡೆ ಅಲ್ಲಿಲ್ಲ, ಕಾಮಗಾರ ಅಂದರು ಅಲ್ಲಿ. ನನಗೆ ನಡಬರ್ಕ ದವಾಖಾನೆಗೆ ಬಿದ್ದಿದ್ದ, ನನಗೆ ಯಾರೂ ಅಲ್ಲಿ ಹೆಸರು ತೊಗೊಂಡು ಒದರಲಿಲ್ಲ. ಪೇಷಂಟ್ ಕೊಟ್ಟ, ಪೇಷಂಟ್ ಅಂದರು, ಪೇಷಂಟ್. ಬಸ್ದಾಗ ಪ್ರವೇಶ ಮಾಡ್ತಿದ್ದ, ಪರವಾಸಿ ಅಂದರು. ಮಪ್ಪ ನಾವು ತರೀತಂದ್ರೆ ಬಿಕ್ನಾಶಿ ಹತ್ತಾರ. ಮತ್ತೇನು ಇರುವುದು ನಾವು ಒಬ್ಬನೇ. ಪುರಾಣ ಹೇಳೋಕೆ ಪುರಾಣಿಕರು ಅಂದಾರ, ಯಾರು ಮುತ್ಯ ಅಂದಾರ, ಯಾರು ಶಾಸ್ತ್ರಿಗಳು ಅಂದಾರ, ಯಾರ್ಯಾರು ಏನೇನೋ ಅತ್ತಾರ. ಪುರಾಣಕಾರ ಅತ್ತಾರ, ಶಾಸ್ತ್ರಿಗಳತ್ತಾರ. ಹ್ಯಾಂಗ ನಾ ಇರುವುದು ಒಬ್ಬನೇ, ನನಗೆ ಬೇರೆ 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 ಹೆಸರಿಂದ ಕರೆದಾರ. ನನಗಿದು ಹೇಳದಿದೆ, ಜಗದ ಒಡೆಯ ಪರಮಾತ್ಮ ಒಬ್ಬನೇ ಅದನ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಮಯಕ್ಕೆ ಅವತಾರ ಧಾರಣ ಮಾಡ್ಯಾನ, ಆವಾವ ಕಾಲಕ್ಕೆ ಅವನಿಗೆ ಹೆಸರು ಬೇರೆ 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 ಬಂದವು, ಬೇರೆ ಬೇರೆ ಬಂದವು, ಬೇರೆ ಬೇರೆ ಬಂದವು. ಅಂಧಕಾರ ಧುಂಧಕಾರ ನೇರ ನಿರಂಕಾರ, ಓಂಕಾರದೊಳಗ ಓಮ ನಾಮ, ನಿರ್ಗುಣ ನಿರಾಕಾರ ರೂಪ. ಕುಂತು ಕೇಳರಿ ಆದಿ ಸ್ಥಳದ ಮಾತಾ. ಭೂಮಿ ಆಕಾಶ ಇಲ್ಲ, ಸೂರ್ಯ ಚಂದ್ರ ಇಲ್ಲ. ಈ ಭೂಮಿ ಆಕಾಶ ಇಲ್ಲ, ಸೂರ್ಯ ಚಂದ್ರ ಇಲ್ಲ, ಸ್ವಯಂ ಬ್ರಹ್ಮ ಒಬ್ಬನು. ಆ ಸ್ವಯಂ ಬ್ರಹ್ಮನ ಇಚ್ಛಾದಿಂದ 3 ಹನಿ ಹಾರಿದವು. ಆ ಹನಿದಿಂದ ಒಬ್ಬೊಬ್ರು ಹುಟ್ಟಿ ಬಂದರು. ಪ್ರಥಮನಿದಿಂದ ಆದಿಶಕ್ತಿ ಹುಟ್ಟಿದಳು. 2ನೇ ಹನಿಗೆ ಹುಟ್ಟಿ ಬಂದ ಬಸವಣ್ಣ. 3ನೇ ಹನಿಗೆ ಹುಟ್ಟಿ ಬತ್ತು ಆದಿ ಕಮಲ. 3 ಮಂದಿಗೆ ಒಂದೊಂದು ದಿಕ್ಕಿಗೆ ನಿಂದ್ರಿಸಿ, ಪರಮಾತ್ಮನು ತಾವೊಂದ ದಿಕ್ಕಿಗೆ ನಿಂದ್ರಿಸಿ ಈ ವಿಶಾಲ ಸೃಷ್ಟಿವನ್ನ